ವೆಲ್ಕಮ್ ಬ್ಯಾಕ್ ಟು ರಕ್ಷಾ ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಳೆ ಇಲ್ಲ. ಇಲ್ಲಿ ನೋಡಿ ಕಾಕಡ ಗಿಡ ಎಷ್ಟು ಚೆಂದಾಗಿದೆ ನೋಡಿ. ಸ್ಲ್ಯಾಪಿನ ತುದಿ ತನಕ ಹೋಗಿದೆ. ನಮ್ಮದಲ್ಲ, ಎದುರು ಮನೆಯವರದ್ದು. ಅವರು ಗಿಡ ನೆಡೋದ್ರಲ್ಲಿ ಫೇಮಸ್. ಎಲ್ಲ ಗಿಡ ನೆಟ್ಟಿದ್ದಾರೆ, ಸ್ಲ್ಯಾಪಿನಲ್ಲಿ ಕೂಡ ನೆಟ್ಟಿದ್ದಾರೆ. ನಂದು ಡೆಲಿವರಿ ಆಗಿ ಸಿಸರಿನ್ ಆದ್ದರಿಂದ 6 ತಿಂಗಳು ನಂಜಿ ವಸ್ತುಗಳನ್ನೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಈಗ ಉದ್ದಿನ ದೋಸೆ ಬದಲು ಮೆಂತ್ಯ ದೋಸೆನೇ ಮಾಡೋದು. ನಮ್ಮ ಸ್ಮಿಕನಿಗೆ ಉದ್ದಿನ ದೋಸೆ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಮೆಂತ್ಯ ದೋಸೆಯನ್ನೇ ಉದ್ದಿನ ದೋಸೆ ಅಂತ ಹೇಳಿ ಅವಳಿಗೆ ಕೊಡೋದು. ಅವಳಿಗೆ ಆ್ಯಕ್ಚುಲಿ ಗೊತ್ತಿಲ್ಲ ಅದು ಉದ್ದಿನ ದೋಸೆ ಅಂತ ಹೇಳಿಯೇ ತಿಂತಿದ್ದಾಳೆ. ನಮ್ಮ ಮನೆ ಹತ್ರ ಒಂದು ಕೆಮಲ್ ಬಂದಿತ್ತು. ಅದರಲ್ಲಿ ಮಕ್ಕಳ ಮೇಲೆ ಕುತ್ಕೊಂಡು ಹೋಗ್ಬೋದು. ಸ್ವಲ್ಪ ದೂರ ತಕ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರ್ತಾರೆ. ಈ ಕೆಮಲಿನವರು ಹೇಳಿದರು ಒಬ್ಬರಿಗೆ 30 ರೂಪಾಯಿ ಅಂತ ಹೇಳಿ. ಕೆಲವರು 50 ರೂಪಾಯಿ ಕೂಡ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗ ಸಂಜೆ 7 ಗಂಟೆ ಆಗ್ತಾ ಬಂತು. ಒಬ್ಳಿಗೆ ಬರೀಲಿಕ್ಕೆ ಕೊಟ್ಟಿದ್ದಾರೆ. ತುಂಬ ಬರ್ದಾಗಲಿಲ್ಲ. ನನ್ನ ಜೊತೆ ಆಟ ಆಡ್ತಿದ್ದಾಳೆ. ಈಗ ಯಾವತ್ತು ಮಲಗುದಿಲ್ಲ, ಬೇಗ ಹೇಳ್ತಾಳೆ. ಇವತ್ತು ಮಧ್ಯಾಹ್ನ ಶಾಲೆಯಿಂದ ಬಂದು ಜೋರು ನಿದ್ರೆ ಬಂತು ಅವಳಿಗೆ. ಮಗು ಕೂಡ ಮಲಗಿತ್ತು, ನಾನು ಸ್ವಲ್ಪ ಮಲಗಿದೆ. ಅದಕ್ಕೆ ಅವಳು ಕೂಡ ಮಲಗಿದ್ಲು. ಈಗ ಸಣ್ಣದು ಸಣ್ಣದು ಕೂಡ ಮಲಗಿದೆ. ಸಂಡೇ ನಮ್ಮ ಮನೆಯಲ್ಲಿ ಹೀಗಿರ್ತದೆ. ನಾವು ಇಂಜೆಕ್ಷನ್ಗೆ ಹೋಗುವಂತ ಹೇಳಿ ರೆಡಿ ಆದದ್ದು. ಲಾಸ್ಟ್ ಟೈಮ್ ತುಂಬ ನೋವಿತ್ತು ಅವಳಿಗೆ. ನಾನು ಬಂದ ಕೂಡಲೇ ಪ್ಯಾರಾಸಿಟಮಾಲ್ ಕೊಡಲಿಲ್ಲ. ಡಾಕ್ಟ್ರು ಹೇಳಿದರು ಜ್ವರ ಬಂದರೆ ಮಾತ್ರ ಕೊಡಿ ಅಂತ ಹೇಳಿದರು. ಆದರೆ ತುಂಬ ನೋವಿತ್ತು. ಮತ್ತು ಕೊಟ್ಟ ಮೇಲೆ ಕಮ್ಮಿ ಆಯಿತು ಅವಳಿಗೆ. ಈ ಸಲ ಈಗ ಬಂದ ಕೂಡಲೇ ಕೊಡಬೇಕಂತ ಹೇಳಿ ಅಂದ್ಕೊಂಡಿದ್ದೇನೆ. ಈಗ ಖುಷಿಯಲ್ಲಿದ್ದಾಳೆ. ಮತ್ತು ಇನ್ನು ಇಂಜೆಕ್ಷನ್ ಕೊಟ್ಟಾದಮೇಲೆ ಎಂತ ಆಗ್ತದಂತ ಹೇಳಿ ನೋಡಬೇಕು. ಈಗ ನಾವು ಹಾಸ್ಪಿಟಲ್ ಒಳಗೆ ಬಂದ್ವಿ. ಯಾರೂ ಇರಲಿಲ್ಲ. ಬೇಗ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೇನೆ.
ಈಗ ಇಂಜೆಕ್ಷನ್ ಕೊಟ್ಟು ಮನೆಗೆ ಬಂದ್ವಿ. ಬರುವಾಗ ಸ್ವಲ್ಪ ತರಕಾರಿ ಕೂಡ ತಗೊಂಡು ಬಂದೆ. ಇವತ್ತೆಂತ ಅಳ್ಳಿಲ್ಲ ಅವಳು, ಒಂದೇ ಇಂಜೆಕ್ಷನ್ ಇದ್ದದ್ದು. ಇವತ್ತು ಅಷ್ಟು ಅಳ್ಳಿಲ್ಲ, ಮೊನ್ನೆ ಅಷ್ಟು ಅಳ್ಳಿಲ್ಲ. ಈಗ ಬಂದ ಕೂಡಲೇ ಸ್ವಲ್ಪ ಪ್ಯಾರಾಸಿಟಮಾಲ್ ಕೊಟ್ಟು ಮಲಗಿಸಿದೆ. ಓಕೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಸಪ್ರೇಟ್ ಮಾಡಿರಬೇಕು.